ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲಾ ಬಿಜೆಪಿ ಘಟಕದ ಉಪಾಧ್ಯಕ್ಷ ಪ್ರಮೋದ್ ಕೋಚೇರಿ ಅವರು 58ನೇ ವರ್ಷಕ್ಕೆ ಇಂದು ಕಾಲಿಟ್ಟಿದ್ದು ಹುಟ್ಟುಹಬ್ಬದ ನಿಮಿತ್ತವಾಗಿ ಖಾನಾಪುರ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಅವರನ್ನು ಸನ್ಮಾನ ಮಾಡಲಾಗಿದೆ. ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಖಾನಾಪುರ ಶಾಸಕ ವಿಠಲ ಹಲಿಗೇಕರ್, ಮಾಜಿ ಅಧ್ಯಕ್ಷ ಸಂಜಯ್ ಕುಬಲ್, ಮುಖಂಡ ಚೇತನ್ ಸೇರಿ ವಿವಿಧ ಮುಖಂಡರು ಹಾಗೂ ಪೂಜ್ಯ ಶಿವಪುತ್ರ ಶಾಂತಿಲೇಶ್ವರ ಸ್ವಾಮೀಜಿ ಅವರು ಪ್ರಮೋದ್ ಕೋಚೇರಿ ಅವರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ ರಾಜ್ಯಸಭಾ ಸದಸ್ಯರು ಆಗಲೆಂದು ಶುಭ ಕೋರಿದ್ದಾರೆ. ನಂತರ ಸಂದರ್ಶನದಲ್ಲಿ ಮಾತನಾಡಿದ ಬರ್ತ್ಡೇ ಬಾಯ್ ಪ್ರಮೋದ್ ಕೋಚೇರಿ ತಮ್ಮ ರಾಜಕೀಯ ಜೀವನದ 7 ಬೀಡುಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಹಲೋ, ಹಾಯ್, ನಮಸ್ಕಾರ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ವಿಶೇಷವಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಸ್ತುತ ಪ್ರಮುಖ ಪಕ್ಷಗಳಲ್ಲಿ ಒಂದು ಮತ್ತೆ ಅತಿ ದೊಡ್ಡ ಪಕ್ಷ ಒಂದು ಬಿಜೆಪಿ ಪಕ್ಷ. ಒಂದು ತಳಮಟ್ಟದಿಂದ ಇರಿದು ಒಂದು ರೀತಿ ರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸ್ತಕ್ಕಂಥದ್ದು ಇದಿದೆ. ಇಂಥ ಸಂದರ್ಭದಲ್ಲಿ ಈ ಪಕ್ಷವನ್ನು ಕಟ್ಟಿ ಬೆಳೆಸಲಿಕ್ಕೆ ಸಾಕಷ್ಟು ಯಾವುದೇ ರೀತಿ ಅಧಿಕಾರದ ಒಂದು ರೀತಿ ಆಸೆ ಇಲ್ಲದೆ, ಆಕಾಂಕ್ಷೆ ಇಲ್ಲದೆ ತಳಮಟ್ಟದಿಂದ ಕಟ್ಟಿ ಬೆಳೆಸಿರ್ತಕ್ಕಂಥವರಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಇದ್ದಾರೆ. ಇಂಥವುದರಲ್ಲಿ ಕಿತ್ತೂರು ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥವ್ರು, ಬಿಜೆಪಿ ಪಕ್ಷ ಅಂದಿದ ತಕ್ಷಣ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥವ್ರು ಇವರೇ ನಮ್ಮ ಹೆಮ್ಮೆಯ ಪ್ರಮೋದ್ ಕೋಚೇರಿ ಸಾಹೇಬರು. ಇವರು ಮೂಲತಃ ಒಂದು ರೀತಿ ಖಾನಾಪುರ ಒಂದು ರೀತಿ ತಾಲೂಕಿನ ಕೊಡಚವಾಡ ಗ್ರಾಮದವರಾಗಿ ಸಾಕಷ್ಟು ಬಿಜೆಪಿ ಪಕ್ಷವನ್ನ ಹಲವಾರು ಪಕ್ಷಗಳ ಒಂದು ರೀತಿ ವೈಮನಸ್ ನಡುವೆಯೂ ಸಹ ಬಿಜೆಪಿ ಪಕ್ಷವನ್ನು ಕಟ್ಟು ಬೆಳೆಸಿ ಸತತ 2 ಬಾರಿ ಬಿಜೆಪಿ ಪಕ್ಷ ಗೆಲ್ಲೋದಕ್ಕೆ ಕಾರಣರಾಗಿದ್ದಾರೆ. ಜೊತೆಗೆ ಬಿಜೆಪಿ ಈ ಭಾಗದಲ್ಲಿ ಕಟ್ಟಿ ಬೆಳೆಸಿದ್ದಾರೆ. ಇವತ್ತು ಅವರು 58ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಬನ್ನಿ ಅವ್ರ ಜೊತೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಪ್ರಥಮವಾಗಿ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಹೇಳಿ ಸರ್, ಯಾವುದೇ ಒಬ್ಬ ಕಾರ್ಯಕರ್ತ, ಪಾರ್ಟಿ ಮುಖಂಡ ಆದ್ರೆ ಬೇಗ ರಿಸಲ್ಟ್ ಓರಿಯೆಂಟೆಡ್ ನೋಡ್ತಾರೆ ಸರ್. ವಿಶೇಷವಾಗಿ ಸತತ 35 ವರ್ಷಗಳ ಕಾಲ ಯಾವುದೇ ರೀತಿಯ ಏನು ಅಧಿಕಾರ ಇಲ್ಲ, ಏನೂ ಇಲ್ಲ, ನಿಮ್ಮ ಗೌರ್ಮೆಂಟ್ ಬಂತು, ಎಲ್ಲ ಇತ್ತು, ಯಾವ ನಿಗಮ ಮಂಡಳಿನೂ ಇಲ್ಲ, ಆದ್ರೂ ಸಹ ಕಾರ್ಯಕರ್ತರಾಗಿ ಪಕ್ಷ ಕಟ್ಟಿದ್ರಿ. ಇದು ಭಾರತೀಯ ಜನತಾ ಪಾರ್ಟಿ ನಮಗೆ ವ್ಯಕ್ತಿಗಿಂತ ಪಾರ್ಟಿಗಿಂತ ದೇಶನ ಒಂದು ಇತರ ನೀಡಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೆ ನಾವು ಇವತ್ತಿನವರೆಗೂ ಸತತವಾಗಿ ದುಡಿಯುವಂಥ ಒಂದು ಕಾರಣ ಅಂತಾರೆ ರಾಷ್ಟ್ರೀಯ ಸೇವಾ ಸಂಘದ ಒಂದು ಮಾರ್ಗದರ್ಶನ. ಮತ್ತು ಇದು ನಾವು ದೇಶ ಧರ್ಮ ಅಂತೇಳಿ ನಾವು ಪಾರ್ಟಿಲಿ ಇವತ್ತು ಕೆಲಸ ಮಾಡ್ತಾ ಇದ್ವಿ. ಹೊರತಾಗಿ ನಮ್ಮದೇ ಆದಂಥ ಸ್ವಾರ್ಥ ಬುದ್ಧಿಯಿಂದ ಇವತ್ತು ಮಾಡಿದ್ರೆ ನಾವು ಪಾರ್ಟಿಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಿರಲ್ಲ. ಒಂದೇನೋ ನಾವು ದೇಶಕ್ಕೆ ಒಂದು ಒಳ್ಳೆಯ ಸೇವೆ ಮಾಡೋಕೆ ಒಂದು ಒಳ್ಳೆ ಅವಕಾಶಕ್ಕಿದೆ. ಜನಪರವಂಥ ಕಾರ್ಯಕ್ರಮ, ಜನರಿಗೆ ಕೆಲಸ ಮಾಡೋದು ಕೆಲಸ ಸಾಕಷ್ಟು ನಾವು ಕೆಲಸ ಒಂದು ಭಾರತೀಯ ಜನತಾ ಇದ್ರೂ ಸಹ ಅದೊಂದು ಭಾರತೀಯ ಜನತಾ ಒಂದು ತಾಯಿ ರೂಪದಲ್ಲಿ ನಮಗೆ ಇವತ್ತು ಕೊಟ್ಟಂಥ ಕೆಲಸದಲ್ಲಿ ಸುಮಾರು ನಾವು ಕಾರ್ಯಕರ್ತರ ಕೆಲಸ ಆಗಲಿ, ಜನಪರ ಕೆಲಸಗಳಲ್ಲಿ, ಅಭಿವೃದ್ಧಿ ಕೆಲಸಗಳಾಗಲಿ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಕೆಲಸ ಸಾಕಷ್ಟು ನಾವು ಕೆಲಸ ಮಾಡೋಕೆ ಒಂದು ಅವಕಾಶ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಮಾಡಿಕೊಟ್ಟಿದೆ. ನಾನು ಭಾಳ ಹೆಮ್ಮೆ ಇದೆ ಭಾರತೀಯ ಜನತಾ ಪಾರ್ಟಿ ಸಲುವಾಗಿ. ಇವತ್ತು ಭಾರತೀಯ ಜನರು ಕಾರ್ಯ ಮಾಡೋದಂತಂದರೆ ಒಂದು ದೇಶದ ಕೆಲಸ ಅಂತೇಳಿ. ಮತ್ತು ಜನಪರದಂಥ ಕಾರ್ಯಕ್ರಮ ಯಾವ ಇದ್ರೂ ಸಹ ನಾವು ಅಧಿಕಾರಿಗಳಲ್ಲಿ ಹೋಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಗ್ರಾಮಗಳಲ್ಲಿರೋ ಕೆಲಸ ಮಾಡೋಂಥ ಹಿರಿಯರಿಂದ ನಾವು ಇವತ್ತು ಕೆಲಸ ಮಾಡಿದ್ವಿ. ನಮ್ಮ ಪಾರ್ಟಿ ಭಾರತೀಯ ಜನತಾ ಖಾನಾಪುರದಲ್ಲಿ ವಿಶೇಷವಾಗಿ ಸುಮಾರು ವರ್ಷಗಳಿಂದ ಅಲ್ಲಿ ಹಿಂದೂ ಸಂಘಟನೆ ಅಂತ ಬಾಬುರಾವ್ ದೇಸಾಯಿ ಇರ್ಬೋದು, RSS ಇರ್ಬೋದು, ಬಜರಂಗ್ ದಳ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ರಾಮ ಮಂದಿರ ಯಾವಾಗ ಕಟ್ಟುವಂಥ ಇದು ಪಾದಯಾತ್ರೆ ಅಥವಾ ರಾಮದ ಏನು ಇಟ್ಟಂಗಿಗಳನ್ನು ಕಲೆಕ್ಟ್ ಮಾಡುವಂಥ ರಥಯಾತ್ರೆ ಬಂತಲ್ಲ, ಅವಾಗ ಪ್ರೇರಣತೆ ಆಗಿ ನಾವು ಸ್ವಯಂ ಸಕ್ರಿಯ ಇದ್ದಾಗ ಈ ಭಾರತೀಯ ಜನತಾ ಸೇರಬೇಕು, ನಾವು ಕೆಲಸ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ವಿ. ಏನು ಗೊತ್ತಿಲ್ಲ, ನಾವು ಕೆಲಸ ಮಾಡ್ಕೊಂಡು ಹೊಂಟಿದ್ವಿ. ಮುಂದೆ ಏನು ಭವಿಷ್ಯ ಗೊತ್ತಿಲ್ಲ ನಮಗೆ. ಅವಕಾಶ ಸಿಕ್ಕರೆ ಮಾಡ್ತೇವೆ, ಅವಕಾಶ ದೇಶ ಸೇವೆ ಮಾಡೇ ಮಾಡ್ತೇವೆ, ಪಾರ್ಟಿ ಕೆಲಸ ಮಾಡೇ ಮಾಡ್ತೇವೆ. ಯಾವುದೋ ಥರದ ಆಶೆ ಆಕಾಶ ಕೊಟ್ಟರೆ ನಾವು ಕೆಲಸ ಮಾಡ್ತಾ ಇಲ್ಲ. ಅವಕಾಶ ಕೊಟ್ಟರೆ ಮೇಲಿನ ನಮ್ಮ ಅಧಿಕಾರಿಗಳು, ಮೇಲಿನ ನಮ್ಮ ವರಿಷ್ಠರು ಸರಳವಾಗಿ ಜನಪರದ ಕೆಲಸ ಮಾಡೋಂಥ ಸಿನ್ಸಿಯರ್ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ, ಮಾಡೇ ಮಾಡ್ತೀವಿ. ಏನ್ ಸರ್, ಪ್ರಮೋದ್ ಕೋಚೇರಿ ಅವರು 57 ವರ್ಷ ಆದ್ರೂ ಸಹ ಇನ್ನೂ ಯಂಗ್ ಅಂಡ್ ಎನರ್ಜೆಟಿಕ್ ಆಗೋರಲ್ಲ. ಏನ್ ಸರ್ ನಿಮ್ಮ ಗುಟ್ಟು? ವಿಶೇಷವಾಗಿ ಏನು, ಯಾರು ಸರ್ ನಿಮ್ಗೆ ಇನ್ಸ್ಪಿರೇಷನ್? ಯಾರು ನಿಮ್ ಗಾಡ್ ಫಾದರ್, ರಾಜಕೀಯ ಗಾಡ್ ಫಾದರ್ ಯಾರು? ನಮ್ಮ ರಾಜಕೀಯ ಗಾಡ್ ಫಾದರ್ ಅಂತಂದ್ರೆ ಕುರ್ಚಿಗೋಸ್ಕರ ಯಾರೂ ಮಾಡಿಲ್ಲ. ಇವತ್ತು ಅನಂತಕುಮಾರ್ ಹೆಗಡೆ ಸಾಹೇಬರು ನಮಗೆ ಒಳ್ಳೆ ಮಾರ್ಗದರ್ಶಕರು. ಕೌಟಿಮಠ ಅವರು, ಮಾಂತೇಶ್ ಅನ್ನ ಕೌಟಿಮಠ ಒಳ್ಳೆ ಮಾರ್ಗದರ್ಶಿದ್ದಾರೆ. ಇಲ್ಲಿ ಶಾಸಕರು ಪ್ರಹ್ಲಾದ್ ಅಂತ ಅವ್ರದ್ದು ನಮ್ಗೆ ಅವರು ML ನಮ್ಮನ್ನ ಅವ್ರ ಮುಂಚೆ ನಾವು ಬಂದ ಬಳಿಕ ಅವರು ಪಾರ್ಟಿಲಿ ಬಂದ್ರು ಸಹ ಅವರು ಒಬ್ಬರು ಮಾರ್ಕ್ಸಾರ. ಇವತ್ತು MLA ಇದ್ದಂಥ ವಿಠಲ್ ಹಲಿಗೇಕರ್ ಇದ್ದಾರೆ. ಮತ್ತು ಪಾರ್ಟಿ ವರಿಷ್ಠರಲ್ಲಿ ಕಡಾಡಿ ಸರ್ ಅವರು ಭಾಳ ವರ್ಷದಿಂದ ನಾವು ಅವ್ರು ಕೂಡ ಕೆಲಸ ಮಾಡಿದ್ವಿ. ಸುರೇಶ್ ಅಂಗಡಿಯವರು ಅವರು ಅಧ್ಯಕ್ಷದ ನಾವು ಸೆಕ್ರೆಟರಿ ಅಂತ ಕೆಲಸ ಮಾಡಿದ್ದೀವಿ. ನಮ್ಮ ವರಿಷ್ಠ ಸಂಘದ ಎಲ್ಲ ನಮ್ಮ ಮನೆಗೆ ಇವತ್ತು ಮಂಗೇಜ್ ಬೆಂಡೆಯವರು ಇರ್ಬೋದು, ಶಂಕರಣ್ಣಜಿ ಇರ್ಬೋದು, ಇವರ ಪ್ರೇರಣೆಯಿಂದ ನಾವು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ಮತ್ತು ವೈಜ್ಞಾನಿಕ ಜೀವನ ಮಾಡಬೇಕಾದ್ರೆ ಸಂಘದ ಒಂದು ಮಾರ್ಗದರ್ಶನ ನಮಗೆ. ಇವತ್ತು ನಾವೀಗ ಹೆಂಗೆ ಎನರ್ಜಿದಾಗ ಕೆಲಸ ಮಾಡೋ ಕಾರಣ ಅಂದರೆ ಸಂಘನೇ, ಅದು ಬಿಟ್ಟು ಬೇರೆ ಯಾವುದಿಲ್ಲ. 2008ರಲ್ಲಿ ಬಿಜೆಪಿ ತಗೊಬಂದ್ರಿ. ವಿಶೇಷವಾಗಿ ಪ್ರಹ್ಲಾದ್ ಮಂದಿನ MLA ಮಾಡಿದ್ರಿ. ವಿಶೇಷವಾಗಿ ಅಲ್ಲಿಂದ ಇಲ್ಲಿವರೆಗೂ ಸಹ ಸಾಕಷ್ಟು ಇದಾಗಿದ್ರೆ ಒಂದಲ್ಲ ಯಾವಾಗಾರು ನಿಮ್ಮ ಮನೆ ಬಾಗಿಲಿಗೆ ಬಂದಿತ್ತಾ ಟಿಕೆಟ್ ನಿಂತ್ಕೊಳ್ರಿ ನಾವು ಟಿಕೆಟ್ ಕೊಡ್ತೀವಿ ಅಂತ ಯಾರು ಹೇಳಿದ್ರು? ಇಲ್ಲ, ನಮಗೆ ಅನಂತಕುಮಾರ್ ಹೆಗಡೆ ಒಂದು ಆಶ್ವಾಸನೆ ಇತ್ತು.
ಬರೋ ದಿವಸ ನಿಮಗೂ ಅವಕಾಶ ಕೊಡ್ತೇವೆ ಅಂತ. ಅದು ಯಾವ ರಾಜಕೀಯದ ಏನು ಗೊತ್ತಿಲ್ಲ ನಮಗೆ. ಕರೆ ನಮಗೊಂದು ವಿಶ್ವಾಸ ಇದೆ, ನಾವು ಮಾಡೋ ಕೆಲಸಕ್ಕೆ ಯಾವಾಗಾದ್ರೂ ಫಲ ಸಿಗ್ತದ್ದು ವಿಶ್ವಾಸನ ನಾವು ಕೆಲಸ ಮಾಡ್ತಾ ಇದ್ವಿ. ಆದರೆ ಇದು MLA ಆಗ್ತಂತೇನು ಕೆಲಸ ಮಾಡ್ತಾ ಇಲ್ಲ. ಆದರೆ ಕೊಟ್ಟರೆ ಅವಕಾಶ ಕೊಟ್ಟರೆ ಒಳ್ಳೆ ನಾವು ನಿರ್ವಹಣೆ ಮಾಡಿ ಕೆಲಸ ಮಾಡಿ ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀನಿ. ನಮ್ಗೊಂದು ಅವಕಾಶ ಕೊಟ್ಟರೆ ಪಾರ್ಟಿನಲ್ಲಿ ಶಾಸಕರ ಅವಕಾಶ ಕೊಟ್ಟರು ಒಳ್ಳೆ ನಿರ್ವಹಣೆ ಮಾಡ್ತೀನಿ. ಯಾವುದೋ ಒಂದು ಜವಾಬ್ದಾರಿ ಕೊಟ್ಟರು ನಿರ್ವಹಣೆ ಮಾಡಿ ಸಮಾಜಕ್ಕೆ ಒಂದು ನ್ಯಾಯ ಬರೆಯುವಂಥ ಕೆಲಸ ಮಾಡ್ತಾ ತಕ್ಕ ನನ್ನಲ್ಲಿದೆ. ನಾವು ಮಾಡ್ತೀವಿ. ಅದು ದೇವರ ಆಶೀರ್ವಾದ. ನಿಮ್ಮ ಗೌರ್ಮೆಂಟ್ ಬಂತು 2008 ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ರು. ತದನಂತರ ಮೊನ್ನೆ ಬೊಮ್ಮಾಯಿ ಅವರು, ಶೆಟ್ಟರ್ ಅವರು ಸಾಕಷ್ಟು ಜನ ಮುಖ್ಯಮಂತ್ರಿಗಳಾಗೋದ್ರು. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಪ್ರಮೋದ್ ಕೋಚೇರಿ ಮನ್ಸು ಮಾಡಿದ್ರೆ ಒಳ್ಳೆ ನಿಗಮ ಮಂಡಳಿ ಪೋಸ್ಟ್ ತಗೋಬೋದಾಗಿತ್ತು. ಯಾಕೆ ತಗೊಳ್ಳಿಲ್ಲ? ಸತ್ಯ, ನಿಗಮ ಮಂಡಳಿ ಆರಾಮಾಗಿ ನಾವು ತಗೋಬೋದಿತ್ತು. ನಮ್ಮ ವರಿಷ್ಠರು ಕೊಡ್ತಿದ್ರು, ನಾವು ಕೇಳಕ್ಕೆ ಹೋಗಿಲ್ಲ. ನಾವು ಅವ್ರ ಬಾಗಿಲಕ್ಕೆ ಹೋಗಿ ನಮ್ಮೆಲ್ಲ ವರಿಷ್ಠರ ಬಾಗಿಲಕ್ಕೆ ಹೋಗಿ ಅಥವಾ ಅದನ್ನ ಅವ್ರ ರಿಕ್ವೆಸ್ಟ್ ಯಾಕೆ ಮಾಡಿಲ್ಲ ಅಂತಂದ್ರೆ ನಮ್ಮನ್ನು ಗುರುತಿಸ್ಕೊಡ್ಬೋದು ಒಂದು ವಿಶ್ವಾಸದಲ್ಲಿ ನಾವು ಕೆಲಸ ಮಾಡ್ಕೊಂತ ಬಂದಿದ್ದೀವಿ. ಇಷ್ಟು ವರ್ಷ ನಾವು ಕೆಲಸ ಮಾಡಿ ಜನಕ್ಕೆ ಗೊತ್ತಿದೆ. ಅದು ಯಾವುದಕ್ಕೂ ನಾವು ಹೋಗಿ ನಮಗೆ ಕೊಡ್ರಪ್ಪ ಅಂತ ನಾವು ಕೇಳಕ್ಕೆ ಹೋಗಿಲ್ಲ, ಲಾಬಿ ಮಾಡಿಲ್ಲ, ಕೇಳಿಲ್ಲ. ನಿಮ್ಮ ಹೆಸರು ಇತ್ತ? ಲಾಬಿ ಮಾಡಲು ಹೆಸರಾಗಿತ್ತು. ನಮ್ಮ ಕೇಂದ್ರ ಸರ್ಕಾರ, ಹಿಂದಿನ ಸರ್ಕಾರ ಇದ್ದಾಗ, ಮೋದಿಯವರ ಸರ್ಕಾರ ಇದ್ದಾಗ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ರು. ನನ್ನ ಹೆಸರು ಸಹ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರು. ನನಗೆ ಗೊತ್ತಿದೆ, ಯಾವ್ದಕ್ಕೂ ನನಗೆ ಗೊತ್ತಿಲ್ಲ ಅದು ಯಾಕೆ ಕಟ್ಟೈತೆ ಅಂತ. ಲಾಸ್ಟ್ ಹಂತಕ್ಕೆ ಬಂದು ಅದು ಎಲ್ಲಿ ಏನೈತೆ ಗೊತ್ತಿಲ್ಲ. ಬರೀ ನನ್ನ ಹೆಸರು ಮಾತ್ರ ಪಾಪ ರಾಜ್ಯದಿಂದ ನಿರ್ಮಲ ಸುರನ ಇರ್ಬೋದು, ಅವತ್ತಿನ ಅಧ್ಯಕ್ಷರು ಇರ್ಬೋದು, ಅವತ್ತಿನ ಮುಖ್ಯಮಂತ್ರಿ ಇರ್ಬೋದು, ಯಾರು ನಮ್ಮ ಕೋರ್ ಕಮಿಟಿ ಬೆಂಗಳೂರದವರು ನಮ್ಮ ಸ್ಟೇಟ್ ಆಫೀಸಿಂದ ನಾನು ಆಲ್ರೆಡಿ ನನ್ನ ಹೆಸರು ದಿಲ್ಲಿಗೆ ಮತ್ತೆ ಹೊರಗೆ ಹೋಗಿತ್ತು. ಅದು ಯಾವುದಕ್ಕೆ ಏನಾಗಲಿಲ್ಲ ಗೊತ್ತಿಲ್ಲ. ನಾವು ಅದನ್ನ ಪ್ರೆಷರ್ ಆಗಿ ನಾವು ಕೇಳಿಲ್ಲ. ಅದು ಲಾಬಿ ಮಾಡಿ ಕೇಳ್ತಿದ್ರೆ ಲಾಭ ಸಿಗ್ತದೆ ಅಂತ ಅನಿಸ್ತದೆ ಇಷ್ಟೇ. 2028 ಏನಾದ್ರು ಅಚ್ಚರಿಯ ಅಭ್ಯರ್ಥಿ ಅನ್ನಂಗೆ ನಿಮ್ಗೇನೋ ಟಿಕೆಟ್ ಸಿಗ್ಬೋದು ಅಂತ ನಿರೀಕ್ಷೆ ಇಟ್ಕೋಬೋದಾ? ನಾನು ಒಂದು ವಿಶ್ವಾಸದಿಂದ ಕೆಲಸ ಮಾಡ್ತೇನೆ. ಪಾರ್ಟಿಯಲ್ಲಿ ಹೈಕಮಾಂಡ್ದವರು ಇವತ್ತು ಏನ್ ನಿರ್ಣಯ ತಗೋತಾರ ಗೊತ್ತಿಲ್ಲ. ಒಂದು ವಿಶ್ವಾಸ ಇದೆ, ಏನೋದು ನಿರ್ಣಯ ಮಾಡ್ಬೋದು, ಅವ್ರು ಕೊಡಬಹುದು ಅಂತೇಳಿ. ಅದು ನಾವು ಒಂದು ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲ, ಈಗ MLA ಅವ್ರು ಹೇಳಿದ್ದಾರೆ ಸರ್, ನನ್ಗೇನಾದ್ರು ಪ್ರಮೋದ್ ಕೋಚೇರಿ ಸಿಕ್ಕಿದ್ರೆ ತುಂಬಾ ಹಾಲು ಕೊಡ್ದಂಗ ಆಗುತ್ತೆ ನಂಗೆ ಅಂತ ಹೇಳಿದ್ದಾರೆ. ಹೌದು, ನೋಡ್ರಿ MLA ಅವ್ರು ನೋಡ್ರಿ ಸ್ವಚ್ಛ ಮನಸ್ಸಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರ ಬದಲು ಅವ್ರು ಭೇದ ಭಾವ ಇಲ್ಲ. ಇವತ್ತು ನಾವು ಅವ್ರ MLA ಎಲೆಕ್ಷನ್ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಬ್ಬರು ಕ್ಯಾಂಡಿಡೇಟ್ ಆಗಿರ್ತಾರ, ವಿಶ್ವಾಸದಿಂದ ನಾವು ಓಡಾಡಿ ಕೆಲಸ ಮಾಡಿದ್ವಿ. ಎಲ್ಲಿ ಗೆಲ್ಲಿಸ್ಬೇಕು ಭಾಳ ನಮ್ಮ ಪ್ರಮುಖರೆಲ್ಲ ಮಾಡಿದ್ದಾರೆ, ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ ನಾವು ಯಾರ್ಯಾರ ಕಾರ್ಯಕರ್ತರು ಹೆಂಗೆ ಕೆಲಸ ಮಾಡ್ತಾರೆ, ಏನ್ ಮಾಡ್ತಾರೆ, ಅಳ್ದು ತೂಗಿ ಅವ್ರು ನೋಡ್ತಾರೆ. ಅವ್ರಿಗೆ ನಮ್ಮ ಮೇಲೆ ವಿಶ್ವಾಸ ಇದೆ, ನಾವು ಅವ್ರ ಮೇಲೆ ವಿಶ್ವಾಸ ಇದೀವಿ. ನಾವು ವಿಶ್ವಾಸದಿಂದ ಅವ್ರು ಕೂಡ ಇರ್ತೇವೆ, ಅವ್ರು ನಮ್ಮ ವಿಶ್ವಾಸದಿಂದ ಇರ್ತಾರೆ. ಅದು ಬಹಳ ಮುಖ್ಯ ಇದೆ. ಈಗ ಕೆಲವು ಮಾಜಿ ಶಾಸಕರು, ವಿಶೇಷವಾಗಿ ಕೆಲವರು ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮನ್ನೆಲ್ಲ ಓವರ್ಟೇಕ್ ಮಾಡಿ ಅವ್ರು ಟಿಕೆಟ್ ಲಾಬಿ ಮಾಡ್ತಾರೆ 2028. ಇಲ್ಲ, ಅವ್ರು ನೋಡ್ರಿ ಅವ್ರವ್ರ ಇಷ್ಟ. ಈಗ ಅವ್ರ MLA ಅವರು ಮಾಡಬಹುದು, ಬೇರೆ ನಮ್ಮ ಪ್ರಮುಖ ಲೀಡರ್ಗಳು ಮಾಡಬಹುದು, ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಮಾಡಬಹುದು, ನಾವು ಮಾಡಬಹುದು. ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಮೇಲಿನ ವರ್ಷ ಏನ್ ನಿರ್ಣಯ ತಗೋತಾರೆ, ಏನ್ ಮಾಡ್ತಾರೆ, ಅದಕ್ಕೆ ನಾವು ಬದ್ಧಾಗಿ ನಾವು ಕೆಲಸ ಮಾಡ್ತೀವಿ. 2028 ಕೊಟ್ಟರೆ ಬಿಜೆಪಿನೇ ಗೆಲ್ಲಿಸ್ತೀರಾ? 100% ಬಿಜೆಪಿ ಗೆಲ್ಲಿಸ್ತೀವಿ. ಯಾವ ಅಭ್ಯರ್ಥಿ ಬಿಜೆಪಿ ಗೆಲ್ಲಿಸ್ತೀವಿ. ಹೇಳಿ ಸರ್. ವಿಶೇಷವಾಗಿ ಕೊನೆ ಪ್ರಶ್ನೆ, ಸಾಕಷ್ಟು ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೆಲಸ ಕಾರ್ಯ, ನಿಮ್ಮ ಒಳ್ಳೆ ಸ್ನೇಹಮಯ ಒಂದ್ ರೀತಿ ವ್ಯಕ್ತಿತ್ವದಿಂದ ಸಾಕಷ್ಟು ಅಭಿಮಾನಿಗಳ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಅವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಾ? ನೋಡ್ರಿ, ಉದಾಹರಣವಾಗಿ ಒಂದು ಬಾಬರ್ ಸರ್ ಒಂದು ಉದಾಹರಣೆ ಕೊಡ್ತೇನೆ ನಾನು. ಅವ್ರ ಬಾಗಿಲಿಗೂ ಒಂದು ಇವತ್ತು MLA ಆಗೋ ಟಿಕೆಟ್ ಬಂದ್ರು ಸಹ ಬಿಟ್ಟು ಕೊಟ್ಟು ಪ್ರಹ್ಲಾದ್ MLA ಮಾಡುವಂತ ಶಕ್ತಿ ರೂಪಿಸಿದ ಬಾಬರ್ ಸರ್ ನಮ್ಮೊಂದು ಉದಾಹರಣೆ ಇದ್ದಾರೆ. 2000 ಸಕ್ರಿಯಾಗಿ ಅವರು ನಮ್ಮ ಪಾರ್ಟಿಲಿ ಇವತ್ತು ಕೆಲಸ ಮಾಡ್ತಿದ್ರು ಸಹ ಮೊದಲು 1% ಕೆಲಸ ಮಾಡಿದ್ರು. ಯಾಕೆ ಉದಾಹರಣೆ ಕೊಡ್ತಾ ಇದ್ದೇನೆ, 1% ಭಜನೆ ಕೆಲಸ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ತ್ಯಾಗಮಯವಾಗಿ ನಾವು ಇವತ್ತು ಕಾರ್ಯಕರ್ತಿದ್ದೇವೆ ಅಂತೇಳಿ ಪಾರ್ಟಿ ಎಷ್ಟು ಬರ ಗಟ್ಟಿದೆ. ಸಂಘದ ಒಂದು ಮಾರ್ಗದರ್ಶನ ಇದೆ, ಸಂಘದ ಒಂದು ಆದರ್ಶ ಇದೆ ನಮಗೆ, RSS. ಹೀಗಾಗಿ ನಾವೆಲ್ಲರೂ ಗಟ್ಟಿಯಾಗಿ ಕೆಲಸ ಮಾಡ್ಕೊಂತ ಬಿಟ್ಟಿದ್ದೀವಿ. ರಾಜ್ಯಸಭಾ ಸದಸ್ಯರ ಅವಧಿ ಮುಗಿತಾ ಇದೆ ಜೂನ್ಗೆ. ವಿಶೇಷವಾಗಿ ಸಾಕಷ್ಟು ಜನ ಹೇಳಿದ್ದಾರೆ, ನಾವು ಆಗ್ರಹ ಮಾಡ್ತೀವಿ, ಪ್ರಮೋದ್ ಕೋಚೇರಿ ರಾಜ್ಯಸಭಾ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾವು ನೋಡಿ ದಿಲ್ಲಿ ವರಿಷ್ಠರಿಗೆ ಈಗಾಗಲೇ ನಾವು ವಿನಂತಿ ಮಾಡ್ಕೊಳ್ಳೋದು, ಒಂದು ಅವಕಾಶ ನಮಗದು ಕೊಡಿ. ನಾವು ಸಮಾಜ ಪರವಾಗಿ ಒಂದು ಕೆಲಸ ಮಾಡ್ತೀವಿ. ಒಂದು ಅಧಿಕಾರ ಇದ್ದರೆ ಕೆಲಸ ಮಾಡೋಕೆ ಒಂದು ಅನುಕೂಲ ಅಷ್ಟೇ. ಇವತ್ತು ಪಾರ್ಟಿಲಿದ್ರು ಸಹ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವ ಥರ ನಾವು ಹೋಗ್ಬೇಕು, ಅಧಿಕಾರಿಗಳಿಗೆ ಕೆಲಸ ಮಾಡಿಸ್ಬೇಕು, ಏನು ಹೇಳಬೇಕು, ಅಲ್ಲಿ ಸತ್ಯ ಅಸತ್ಯ ಏನಿರಬೇಕು, ನಾವು ಯಾವ ಥರ ಕೆಲಸ ಈ ನಿಟ್ಟು ನಮಗೆಲ್ಲ ಗೊತ್ತಿದೆ. ಆದರೆ ವರಿಷ್ಠ ನಾವು ಮಾತ್ರ ಎಷ್ಟು ವಿಚಾರ ಮಾಡಿದ್ರು, ನಮಗೊಂದು ಅವಕಾಶ ಕೊಟ್ಟರೆ ನಾವು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಸಮಾಜಮುಖಿಯಾಗಿ ಅಂತೇಳಿ ಹೇಳಿದ್ದೀವಿ. ಕೊನೆ ಮಾತು, ನೋವಿನ ಸಂಗತಿ ಏನ್ ಸರ್? ನಿಮ್ಮ ಪಾರ್ಟಿಯಲ್ಲಿ ಸಾಕಷ್ಟು ಕಟ್ಟಿ ಬೆಳೆಸಿದಿರ 35 ವರ್ಷ, ಏನ್ ನೋವು ಅನುಭವಿಸಿದ್ರಿ? ನೋವಿನ ಸಂಗತಿ ಏನಿಲ್ಲ. ಯಾರು ಬೇರೆ ಪಕ್ಷದವ್ರು ಟಾರ್ಗೆಟ್ ಮಾಡಿದ್ರೆ ನಿಮ್ಗೆ? ನಮ್ಮ ಬೇರೆ ಪಕ್ಷ ನಮ್ಗೆ ಯಾರಿಗೂ ಇಲ್ಲಿ ಟಾರ್ಗೆಟ್ ಮಾಡಿಲ್ಲ, ಟಾರ್ಗೆಟ್ ಮಾಡೋದು ಪ್ರಶ್ನೆ ಇಲ್ಲ. ನಾವು ಸತ್ಯದ ಸಮಾಜಕ್ಕೆ ಸೋಕು ನಿಂತಿದ್ವಿ ಅಂತ ರಾಜಕೀಯವಾಗಿ ಯಾರು ಟಾರ್ಗೆಟ್ ಮಾಡಿಲ್ಲ. ಮಾಡಿದ್ರು ಸಮರ್ಥವಾಗಿ ನಿಭಾಯಿಸುವಂತ ಶಕ್ತಿ ನಮ್ಮಲ್ಲಿದೆ. ಯಾಕಂದ್ರೆ ನಾವು ಸತ್ಯದಿಂದ, ಸಂಘಟನೆಯಿಂದ, ದೇಶದ ನಾವು ಕೆಲಸ ಮಾಡ್ಕೊಂಡಿದ್ವಿ. ಸಮಾಜದಲ್ಲಿ ಸತ್ಯವಾದ ಕೆಲಸ ನಾವು ಯಾವಾಗ ತೋರಿಸಿದ್ರೆ ಯಾರು ನಾವು ಎಷ್ಟೋ ಇರೋದು ಮಾಡೋರು ಎಲ್ಲೂ ನಿಲ್ಲುವುದಿಲ್ಲ. ಒಟ್ಟಾರೆ ನೀವು ಒಬ್ಬ ಕಾರ್ಯಕರ್ತರಾಗಿ ಕಟ್ಟಿ ಬೆಳೆಸ್ತೀರಿ ಬಿಜೆಪಿನ? ನಕ್ಕಿ ಕಳಿಸ್ತೇವೆ. ಬರುವಂತದ್ದು ಮೇಲಿನ ಅವಕಾಶ ಏನು ಕೊಟ್ಟರು ಸಹ ನಾವು ನಿಭಾಯಿಸ್ತೇವೆ. 28ರಲ್ಲಿ ಯಾರ್ಯಾರು ಏನೇನು ಅವಕಾಶ ಏನು ನಿರ್ಣಯ ಅದಕ್ಕೆ ಬದ್ದಿದ್ವಿ, ನಮಗೂ ಅವಕಾಶ ಕೊಟ್ಟು ನಾವು ಮಾಡ್ತೀವಿ. ಓಕೆ ಸರ್, ಧನ್ಯವಾದಗಳು. ಇಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ, ಬರ್ತ್ಡೇ ಬಾಯ್ ಆಗಿರ್ತಕ್ಕಂಥ ಶ್ರೀ ಪ್ರಮೋದ್ ಕೋಚೇರಿ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್ ಜಿ, ನಮಸ್ತೆ. ಪ್ರಮೋದ್ ಕೋಚೇರಿ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಬಹಳ ಉತ್ತಮ. ಒಂದು ಈ ನಮ್ಮ
ಸನ್ಮಾನ್ಯ ಶ್ರೀ ಪ್ರಮೋದಣ್ಣ ಕೊಚ್ಚೇರಿಯವರು ನಮ್ಮ ಬೆಳಗಾವಿ ಜಿಲ್ಲಾ BJPಯ ಉಪಾಧ್ಯಕ್ಷರಾಗಿ ಎಲ್ಲರ ಅಭಿಮಾನಿಗಳಾಗಿ ಸರ್ವ ಸಮಾಜದಲ್ಲಿ ಬೆಳೆಯುವಂಥ ವ್ಯಕ್ತಿಗಳು, ಎಲ್ಲರ ಭಕ್ತರ ಕಣ್ಮಣಿಯಾದಂಥವರು. ಸಮಾಜದಲ್ಲಿ ಧರ್ಮದ ಕಾರ್ಯ, ಪ್ರತಿಯೊಂದು ಸಮಾಜದ ಕಾರ್ಯದಲ್ಲಿ ಮುನ್ನಡೆದು ತಮ್ಮ ಸೇವೆಯನ್ನು ಸಲ್ಲಿಸಿದಂಥವರಾಗಿದ್ದಾರೆ. ಅಂಥವರು ಇವತ್ತಿನ ದಿವಸ ಹುಟ್ಟುಹಬ್ಬರ ಸಮಾರಂಭಕ್ಕೆ ಬಂದು ಅವರಿಗೆ ಶುಭ ಆಶೀರ್ವಾದವನ್ನು ಮಾಡಿ ಭಗವಂತ ಅವರಿಗೆ 100 ವರ್ಷ ಆಯುಷ್ಯನ್ನು ಕೊಟ್ಟು ರಾಜಕೀಯದಲ್ಲಿ ಮುಂದೆ ಬರುವ ಹಾಗೆ ಸಿದ್ಧಶಿವಯೋಗಿ ಶಾಂಡಿಲೇಶ್ವರ ಶಾಂಭವಿ ದೇವಿಯ ಕೃಪಾ ಆಶೀರ್ವಾದ ಸದಾಕಾಲ ಅವರ ಮೇಗಿರಲಿ. ಮುಂದೆ ರಾಜ್ಯಸಭಾ ಸದಸ್ಯರಾಗಿ ಈ ನಮ್ಮ ಭಾಗದಲ್ಲಿ ಒಳ್ಳೆಯ ಕಾರ್ಯ ಅವರು ಮಾಡಲಂತೇಳಿ ಇವತ್ತಿನ ದಿವಸ ಅವರಿಗೆ ಆಶೀರ್ವಾದ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸ್ವಾಮೀಜಿ. ವಿಶೇಷವಾಗಿ ಒಂದು ರೀತಿ ಖಾನಾಪುರದಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಕ್ಕಂಥವರಲ್ಲಿ ಪ್ರಮೋದ್ ಕೊಚೇರಿ ಅವರು ಸಹ ಒಬ್ರು. ಅವರು ಇವತ್ತು 58ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಪ್ರಮೋದಣ್ಣ ಕೊಚ್ಚೇರಿ ಈಗ 57ನೇ ಹುಟ್ಟು ಹಬ್ಬದ್ದು. ಈಗ ನಾವು ನಮ್ಮ ಈ ಆಫೀಸ್ನಲ್ಲಿ ಎಲ್ಲ ಕಾರ್ಯಕರ್ತೆ ವತಿಯಿಂದ ಅವ್ರದ ವಾರ್ಡ್ ದಿವಸದ ಸನ್ಮಾನ ಮಾಡಿದ್ದೇವೆ. ಈಗ ಅವರು 35 ವರ್ಷ ಈ ನಮ್ಮ ಖಾನಾಪುರ ಕ್ಷೇತ್ರ ಅದ MES ಕ್ಷೇತ್ರ, ಇದು ಮಹಾರಾಷ್ಟ್ರ ಏಕೀಕರಣ ಸಮಿತಿ. ಯಾವಾಗ ವಿಧಾನಸಭಾ, ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಯ್ತು, ಆ ಟೈಮ್ನಲ್ಲಿ ಈ ಕ್ಷೇತ್ರ ಅಪಕ್ಷ ಅಂದ್ರೆ MES ಗೆದ್ದು ಬಂದಿದೆ. MLA, EP, ZP. ಅದ ಟೈಮ್ನಲ್ಲಿ ಅವರು ಪ್ರಮೋದಣ್ಣ ಕೊಚ್ಚೇರಿ ಮತ್ತು ಬಾಬುರಾವ್ ದೇಸಾಯಿ, ಸಂಜಯ್ ಕುಬಲ್, ಒಂದು 4-5 ಮಂದಿ ವಿಶೇಷ ಪ್ರಯತ್ನ ಮಾಡಿ ಹೆಂಗ ನಮ್ಮ ದೇಶದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿ ಸಾಹೇಬ್, ನಮ್ಮ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸಾಹೇಬ್, ಮತ್ತು ಇಲ್ಲೇ ಅವರು 4-5 ಮಂದಿ. ಅದು ವಿಶೇಷ ಅಂದ್ರೆ ಅವರು ಪ್ರಮೋದಣ್ಣ ಕೊಚ್ಚೇರಿ ಆ ಕಾಲದಿಂದ ಈಗ ಸತತ ಪರಿಶ್ರಮ ಮಾಡಿ ಒನ್ ಟೈಮ್ 2008ನಲ್ಲಿ ಇಲ್ಲೇ ಭಾರತೀಯ ಜನತಾ ಪಾರ್ಟಿದ ಪಕ್ಷದ ಪ್ರಹ್ಲಾದ್ ರೇಮಾನಿಜಿ ಇಲ್ಲೇ MLA ಆದ. ನೆಕ್ಸ್ಟ್ ನಾ MLA ಆಯ್ತು. ಈಗ ನೋಡಿದ್ರ ನಮ್ಮ ಸಂಘಟನೆ ಈಗ ಎಲ್ಲ BJP ಮಯ ಆಯ್ತು. ಅದಕ್ಕೆ ಕಾರಣ ಅವ್ರದ ಸತತ ಪ್ರಯತ್ನ, ಯಾರು ಅದ ಸಂಶಯ ಮಾಡಂಗಿಲ್ಲ. ಭಾಳ ಮಂದಿ ಕಾರ್ಯಕರ್ತೆ ಇರ್ತಾರೆ, ಏನು ಒಂದು ಹೊರಗಿನ ಮಂದಿ ಬಂದ್ರ ಅವ್ರ ಕಡೆ ಹೋಗಿ ನಾ ಬೆಂಬಲ ಕೊಡ್ತೇವೆ, ಆ ಪ್ರಕಾರ ಮಂದಿ ಇರ್ತಾರೆ. ಅವರು ಒಟ್ಟ ಬದಲು ಮಾಡಿಲ್ಲ. ಈ ತನಕ ವ್ಯವಸ್ಥಿತವಾಗಿ ಅವರು ಸಂಘಟನೆ ಪರವಾಗಿ ಕೆಲಸ ಮಾಡ್ತಾರೆ. ಮತ್ತು ಅವ್ರದ ಸಂಪರ್ಕ ಏನದಾರಲ್ಲ, ನಮ್ಮ ತಾಲೂಕಿನಲ್ಲಿ 300 ಸಣ್ಣ ದೊಡ್ಡ ಹಳ್ಳಿ ಅದಾರ. ಪ್ರತಿ ಹಳ್ಳಿನಲ್ಲಿ ಅವ್ರದ ಸಂಪರ್ಕ ಕಾರ್ಯಕರ್ತೆ ಅದ. ಏನು ಪ್ರಾಬ್ಲಮ್ ಬಂದ್ರ ಪೈಲ ಫೋನ ಅವ್ರಿಗೆ ಬರ್ತದೆ ಮತ್ತು ಅವರು ನಮಗೆ ಹೇಳ್ತಾರೆ. ಆ ಪ್ರಕಾರ ನಾವು ಈಗ ಕೂಡೆ ಏನು ವಿಕಾಸ ಬಗ್ಗೆ, ಸಂಘಟನೆ ಬಗ್ಗೆ ನಾವು ಕೆಲಸ ಮಾಡ್ತೀವಿ. ಆ ಕಾರಣಕ್ಕೆ ಅವರು ನಮ್ಮ ತಾಲೂಕಾ ವತಿಯಿಂದ, ನಮ್ಮ ಮಹಾಲಕ್ಷ್ಮಿ ಗ್ರೂಪ್ ವತಿಯಿಂದ ಅವ್ರಿಗೆ ವಾರ್ಡ್ ದಿವಸ ಪರವಾಗಿ ಶುಭಾಶಯ ಹೇಳ್ತೀವಿ. ಈಗ ರಾಜಕೀಯದಲ್ಲಿ ಏನಪ್ಪಾ ಅಂತಾನೆ ಫಾಸ್ಟ್ ರಿಸಲ್ಟ್ ಓರಿಯೆಂಟೆಡ್ ನೋಡ್ತಾರೆ ಸರ್. ವಿಶೇಷವಾಗಿ ಯಾವುದೇ ಕಾರ್ಯಕರ್ತ ಬೇಗ ಒಂದು 6 ತಿಂಗಳಿಗೆ ಉನ್ನತದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದೆ. ಕರ್ನಾಟಕದಲ್ಲಿ ಸಹಿತ ಬಹಳಷ್ಟು ಶಾಸಕರು ಭಾರತೀಯ ಜನತಾ ಪಾರ್ಟಿ ಇದ್ದಿದ್ರೆ,
ನಮ್ಮ ಪ್ರಕಾರ ಅವಾಗ ಸುಮಾರು 20 ಶಾಸಕ ಕರ್ನಾಟಕದಲ್ಲಿ ಇದು ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಶಾಸನ ಇದು. ಆ ಪರಿಸ್ಥಿತಿ ಒಳಗೆ ಒಂದು ಕಾರ್ಯಕರ್ತ RSS ದಿಂದ ಬಂದಿದ್ದು ಪ್ರಮೋದ್ ಕೋಚೇರಿ ಅವರು ಎಲ್ಲ ಕೆಲಸ ಬಿಟ್ಟು ಮನಿ ಬಿಟ್ಟು ಈ ಖಾನಾಪುರದಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಿದ್ದಾರೆ. ಅದು ಫಲಶ್ರುತಿ ಪ್ರಹ್ಲಾದ್ ರೇಮಾನಿ ಅವರು ಖಾನಾಪುರದಲ್ಲಿ ಒಂದ್ಸಲ ಶಾಸಕ ಆಗಿದ್ದು ಭಾರತೀಯ ಜನತಾ ಪಾರ್ಟಿ. ಈಗ ಮಾನ್ಯ ಶ್ರೀ ವಿಠಲರಾವ್ಜಿ ಹಲಗೇಕರ ಅವರು ಎಲ್ಲರ ಮುಂದೆ ಈಗ ಹೇಳಿದ್ರಿ, ನಾವು ಏನು MLA ಆಗಿದ್ದೇವೆ, ಅದ್ರಾಗ ಭಾಳ ಈ ಸಾಥ್ ಇವರು ಪ್ರಮೋದ್ ಕೋಚೇರಿ ಅವ್ರದ್ದು ಇದೆ. ಅದಕ್ಕೆ ಕೋಚೇರಿ ಅವ್ರದ್ದು ಒಂದು ಒಳ್ಳೆ ಲೀಡರ್ ಇದ್ದಾರೆ, ಎಲ್ಲ ಸಮಾಜ ಜೊತೆ ಚಲೋ ಸಂಪರ್ಕ ಇದೆ. ಖಾನಾಪುರ ತಾಲೂಕಾ ಭಾರತೀಯ ಜನತಾ ಪಾರ್ಟಿ ಯಾವ ಕಾರ್ಯಕರ್ತ ಅವ್ರಿಗೆ ಫೋನ್ ಮಾಡಿದ್ರ ಫೋನ್ ರಿಸೀವ್ ಮಾಡಿ ಆ ಜಾಗೆಗೆ ಹೋಗಿ ಆ ಕೆಲಸ ಮಾಡೋದು ತಾಕತ್ ಅವ್ರದ್ದು ಇದೆ. ಯಾವ ಸರ್ಕಾರಿ ಆಫೀಸ್ದಲ್ಲಿ ಏನು ಕೆಲಸ ಇದ್ರೆ ಸಹಿತ ಈಗ ಶಾಸಕರು ಹೇಳೋ ಪ್ರಕಾರ ದಿಲ್ಲಿ ಹೋಗಬೇಕು, ಬೆಂಗಳೂರು ಹೋಗಬೇಕು, ಯಾವ ಮಿನಿಸ್ಟರ್ ಕಡೆ ಹೋಗಬೇಕು, ಅಲ್ಲಿ ಹೋಗಿ 100% ಒಂದ್ಸಲ ಆಗಲಿಲ್ಲ, 2 ಸಲ ಆಗಲಿಲ್ಲ, 10 ಸಲ ಆಗಲಿ ಅಲ್ಲಿ ಹೋಗುದು, ಬಟ್ 100% ಕೆಲಸ ಮಾಡೋದು ತಾಕತ್ ಪ್ರಮೋದ್ ಕೋಚೇರಿ ಅವ್ರದ್ದು ಇದೆ. ಇವತ್ತು ಪ್ರಮೋದ್ ಕೋಚೇರಿ ಅವ್ರದ್ದು ಹುಟ್ಟಹಬ್ಬ ಇದೆ. ಅದಕ್ಕೆ ಅವರ ಹುಟ್ಟಹಬ್ಬಗೆ ನಾವು ಹಾರ್ದಿಕ ಅಭಿನಂದನೆ ಮಾಡ್ತೇವೆ. ಧನ್ಯವಾದ. ಸರಿ, ಓಕೆ. ಯಾಕಪ್ಪ ಅಂದ್ರೆ ಖಾನಾಪುರದಲ್ಲಿ BJP ಕಟ್ಟಿ ಬೆಳೆಸಿದ್ರೆ 2 ಬಾರಿ MLAಗಳ್ನು ಸಹ ತಗೊಬಂದಿದ್ದಾರೆ. ತುಂಬಾ ಶ್ರಮ ಇದೆ. ಎಲ್ಲ ಒಂದ್ ಕಡೆ ಅವ್ರಿಗೆ ಉನ್ನತ ಸ್ಥಾನಮಾನ ಸಿಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದೆ. ಈಗ ಬರ್ತಕ್ಕಂಥ ದಿನಗಳಲ್ಲಿ ಜೂನ್ಗೆ ಒಂದ್ ರೀತಿ ರಾಜ್ಯಸಭಾ ಸದಸ್ಯತ್ವ ಮುಗಿತಾ ಇತ್ತು ಸರ್, ಈರಣ್ಣ ಕಡಾಡಿ ಅವ್ರದ್ದು. ನಿಮ್ಮ BJP ಪಕ್ಷ ಸಾಮಾನ್ಯ ಕಾರ್ಯಕರ್ತರಿಗೆ ಗುರುತಿಸ್ತೈತೆ, ಯಾವ ಟೈಮಾಗ ಗುರುತಿಸ್ತೈತೆ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೇನಾದ್ರು ಆಗ್ರಹ ಮಾಡ್ತೀರಾ ನೀವು? ನಾವು ನಮ್ಮ ಪಾರ್ಟಿ ವರಿಷ್ಠ ಅವ್ರಿಗೆ ವಿನಂತಿ ಮಾಡ್ತೇವೆ. ಈಗ ನಾವು ಪರಿಸ್ಥಿತಿ ನೋಡಿ, ರಾಷ್ಟ್ರೀಯ ನಮ್ಮ ಕಾರ್ಯಾಧ್ಯಕ್ಷ ಒಂದು ಸಾಮಾನ್ಯ ಕಾರ್ಯಕರ್ತಾಗೆ ಕಾರ್ಯಾಧ್ಯಕ್ಷ ಮಾಡಿದ್ದಾರೆ. ನಮ್ಮ ಈರಣ್ಣ ಕಡಾಡಿ ಅವರು ರಾಜ್ಯಸಭಾ ಸದಸ್ಯ ಆಗಿದ್ದಾರೆ. ಅದ ಪ್ರಕಾರ ನಮ್ಗೆ ಗಸ್ತಿ ಅವರು ಇದು ಈಗ ಇಲ್ಲ, ರಾಜ್ಯಸಭಾ ಸದಸ್ಯ ಅವ್ರಿಗೆ ಮಾಡಿದ್ದೇವೆ, ಇನ್ನು ನಮ್ಮ ಇದ್ರಾಗ ಇಲ್ಲ. ಅವರು ಸಾಮಾನ್ಯ ಕಾರ್ಯಕರ್ತ ಗುರುತಿಸಿ ಪಾರ್ಟಿ ವರಿಷ್ಠರು ಈಗ ಪದ ಕೊಡಕತ್ತಾರ. ಹಿಂಗ ಯಾರ್ಯಾರ ಕಾರ್ಯಕರ್ತ ಕೋಚೇರಿ ಇರ್ಬೋದು, ಯಾರ್ಯಾರು ಮಾಡಿದಾರ ಅವ್ರಿಗೆ ಮ್ಯಾಲಿಂದ ವರಿಷ್ಠ ಅವ್ರಿಗೆ ಗೊತ್ತಿದೆ ಅದಕ್ಕೆ ಏನು ಮಾಡಬೇಕು, ಏನು ಕೊಡಬೇಕು. ಅದಕ್ಕೆ ನಾವು ಅವ್ರ ಸತ್ಕಾರದಲ್ಲಿ ಹೇಳಿದ್ದೇವೆ. 35 ವರ್ಷದಾಗ ಪಾರ್ಟಿ ನಮಗೆ ಬಿಡಲಿಲ್ಲ. ನಾವು ಮನ್ಯಾಗ ಕೊಂಡಿರ್ತೇವೆ ಅಂತ ಹೇಳಿದ್ರು ಫೋನ್ ಮಾಡ್ತಾರೆ ಮ್ಯಾಲಿನ ಬೆಂಗಳೂರದಿಂದ, ಇದು ಕೆಲಸ ನೀವು ಮಾಡಬೇಕು, ಇದು ಪದ ನೀವು ತಗೋಬೇಕು, ನಿಶ್ಚಿತವಾಗಿ ಅವ್ರಿಗೆ ಸನ್ಮಾನ ಮಾಡ್ತಾರೆ. ಇಷ್ಟು ಆಶಯ ನಮಗೆ. ಏನೋ ನಿರೀಕ್ಷೆ ಮಾಡ್ಬೋದಾ, ಏನ್ ರಾಜ್ಯಸಭಾ ಸದಸ್ಯ ಸಿಗ್ಬೋದು ಅಂತ? ನಾವು ಪ್ರಯತ್ನ ಮಾಡೋಣ, ಎಲ್ಲರೂ ಕೂಡಿ ಪ್ರಯತ್ನ ಮಾಡ್ತೇವೆ. ನೀವು ಹಿಂದೆ ಎಂದಾರು ಪ್ರಯತ್ನ ಮಾಡಿದ್ದೇವೆ. ಓಕೆ, ನಮಸ್ತೆ ಸರ್. ಈ ದಿವಸ ಒಂದ್ರ ಶುಭ ದಿವಸ. ಪ್ರಮೋದಣ್ಣ ಕೋಚೇರಿ ಎಲ್ಲ ಜನರ ಕೆಲಸ ಮಾಡ್ತಾರ. ನಾನು ಒಂದು ಶಿಕ್ಷಣ ಸಂಸ್ಥೆದ ಅಧ್ಯಕ್ಷ ಆಗಿ, ಚೇರ್ಮನ್ ಆಗಿ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಅಂತ ಇದೆ. ಆ ಸಂಸ್ಥೆಗೇನು MLC ಫಂಡ್ದಿಂದ ಹೋತ್ 2 ವರ್ಷದಾಗ 7.5 ಲಕ್ಷ ರೂಪಾಯಿ ಅವರು ನಮ್ಮ ಸಂಸ್ಥೆಗೆ ಸಿಗಬೇಕು, ಆಮೇಲೆ ಸ್ಟೂಡೆಂಟ್ಸ್ಗೆ ಬೆನಿಫಿಟ್ ಆಗಬೇಕು ಅಂತ ಅವರು ನಮ್ಮ ಸಂಸ್ಥೆ ಸಲುವಾಗಿ ಕೆಲಸ ಮಾಡ್ಯಾರ. ಅದೇ ರೀತಿ ಯಾವಾಗ ನಾವು ಫೋನ್ ಹಚ್ಚಿದ್ರೂ ಯಾವ ಕೆಲಸ ಇದ್ರ 24/7 ಅವರು ಅವೈಲೇಬಲ್ ಇರ್ತಾರ. ಆಮೇಲೆ ಗವರ್ಮೆಂಟ್ ಸ್ಕೀಮ್ಸ್ ಯಾವುದೂ ಇರಲಿ, MP, MLA, MLC ಯಾರ ಕಡೆಯಿಂದ ಕೆಲಸ ಆಗಬೇಕು ಜನಸಾಮಾನ್ಯರದ, ಅದ್ರ ಸಲುವಾಗಿ ಕಳಕಳಿಯಿಂದ ಕೆಲಸ ಮಾಡುವ ಮನುಷ್ಯ ಅಂದ್ರೆ ಶ್ರೀ ಪ್ರಮೋದ್ ಕೋಚೇರಿ ಅವರು ಅದಾರ. ಆಮೇಲೆ 24/7 ಅವರು ಸಮಾಜ ಸಲುವಾಗಿ ಕೆಲಸ ಮಾಡ್ತಾ ಇದಾರೆ. ಯಾಕಂದ್ರೆ BJP ಒಳಗೆ ಇಷ್ಟು ವರ್ಷ ಅವರು ಕೆಲಸ ಮಾಡ್ತಾ ಇದಾರೆ. ಅವ್ರಿಗೆ ಒಂದು ಚಲೋ ಪದ ಸಿಕ್ಕ್ರ, MP, MLC ಪದ ಸಿಕ್ಕ್ರ, MLA ಟಿಕೆಟ್ ಸಿಕ್ಕ್ರ, ನಾಳೆ ಡೆವಲಪ್ಮೆಂಟ್ ವರ್ಕ್ ಆಗ್ತೈತಿ. ಯಾಕಂದ್ರೆ ಬೆಳಗಾಂದಾಗ ನೀವು ನೋಡಿದ್ರೆ ಒಂದು 2-3 ಶಾಸಕ ಅಷ್ಟೇ ಅದಾರ, ಅವರು ಒಂದು ಆಕ್ಟಿವ್ಲಿ ಕೆಲಸ ಮಾಡ್ತಾರ. ನಾವು ನೋಡಿದೇವಿ ಪಕ್ಷಾಂತರವಾಗಿ, ಅಂದ್ರೆ ಕಾಂಗ್ರೆಸ್ ಇರ್ಲಿ BJP ಒಳಗನು ಆ ಪ್ರಕಾರ ಕೆಲಸ ಖಾನಾಪುರ ತಾಲೂಕದಾಗ ಮಾಡುವ ಮನುಷ್ಯ ಅಂದ್ರ ಅವ್ರು ನಮ್ಮ ಪ್ರಮೋದಣ್ಣ ಕೋಚೇರಿ ಅದಾರ. ಆಮೇಲೆ ಯಾವುದೇ ಒಂದು ಸಣ್ಣ ಊರಿನ ಕೆಲಸ ಇರ್ಲಿ, ಸಂಸ್ಥೆ ಕೆಲಸ ಇರ್ಲಿ, ನಗರ ಪಾಲಿಕೆ ಕೆಲಸ ಇರ್ಲಿ, ಯಾವುದೇ ಕೆಲಸಕ್ಕೆ ಅವರು ಕರೆಕ್ಟ್ ಅಡ್ವೈಸ್ ಕೊಟ್ಟು ಕಾರ್ಯಕರ್ತರಿಗೇನು ಮುಂದೆ ಬರಬೇಕು ಆ ಪ್ರಕಾರ ಕೆಲಸ ಅವರು ಮಾಡ್ಕೋತಿರ್ತಾರೆ. ಅದಕ್ಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ವರಿಷ್ಠರು ಅವ್ರಿಗೆ ಒಂದು ನಿಗಮ ಅಥವಾ ಇಲ್ಲೇ ತನಕ ಕೊಡಬೇಕಾಗಿತ್ತು. ಅವ್ರು ಯಾಕೆ ಕೊಟ್ಟಿಲ್ಲ ಅದ ಅವರು ವಿಚಾರ ಮಾಡಬೇಕು.
ಆಮೇಲೆ MLC MP ಆಗ್ಲಿಕ್ಕೇನು ಎಲ್ಲ ಶೈಕ್ಷಣಿಕ ಅರ್ಹತೆ ಕ್ವಾಲಿಫಿಕೇಶನ್ ಅವ್ರ ಕಡೆ ಇದೆ ಮತ್ತು 24/7 ಕೆಲಸ ಮಾಡ್ಬೋದು. ಆ ಪ್ರಕಾರ ಅವರು ರಾಜನೇತ ಆಧಾರ. ಅದಕ್ಕಾಗಿ ವರಿಷ್ಠರಿಗೆ ನಾನು ಈ ಸಂದರ್ಭದಲ್ಲಿ ಇವತ್ತಿನ ಅವ್ರ ಹುಟ್ಟುಹಬ್ಬ ಇದೆ, ಆ ದಿವಸ ವಿನಂತಿ ಮಾಡ್ಕೊತಾ ಇದ್ದೀನಿ, ಅವ್ರಿಗೆ ಪದ ಕೊಟ್ಟು ಅವರ ಗೌರವ ಸನ್ಮಾನ ಮಾಡಬೇಕು ಅಂತ ನಮ್ಮ ಆಸೆ ಸಾಮಾನ್ಯ ಕಾರ್ಯಕರ್ತರ ಪರವಾಗಿ ನಾನು ಕೊಟ್ಟು. ಈ ಸಂದರ್ಭದಲ್ಲಿ ಬಿಜೆಪಿ ಬ್ಲಾಕ್ ಅಧ್ಯಕ್ಷ ಸಾನಿಕೊಪ್ಪ ಬಾಬುರಾವ್ ದೇಸಾಯಿ, ಧನಶ್ರೀ ಸರ್ದೇಸಾಯಿ ಕಂಬಿ ಸೇರಿ ವಿವಿಧ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಪಾರಿಶ್ವಾಡ ಶ್ರೀ ಶಾಂಡಿಲೇಶ್ವರ ಮಠದ ಜಾತ್ರಾ ಮಹೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಎಲ್ಲರನ್ನ ಆಹ್ವಾನ ಮಾಡಲಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.